ನಮಸ್ಕಾರ ವೀಕ್ಷಕರೇ, ಬಲ್ಲ ಮೂಲಗಳಿಂದ ಬಂದ ಮಾಹಿತಿ ತೆರೆಮರೆಯ ನಾಟಕದಲ್ಲಿ ಕಂಡಿದ್ದು ಕೇಳಿದ್ದು ರಾಜಕೀಯ ಪಕ್ಷಗಳ ಒಳಗೊಂದು ಇಣುಕು ನೋಟ. ಇದು ಒಳನೋಟ. ನಾನು ಶ್ರೀಲಕ್ಷ್ಮಿ ಅಭಿಜಿತ್. ಸೊ ಇವತ್ತಿನ ಒಳನೋಟದಲ್ಲಿ ಟಾಪ್ ಸ್ಟೋರೀಸ್ ನೋಡ್ತಾ ಹೋಗೋಣ. ಮೊದಲನೇದಾಗಿ ಕಾಂಗ್ರೆಸ್ಗೆ ಬಿಡದಿ ಕಿಚ್ಚು ಜೋರಾಗಿದೆ ಅಂತ ರಾಜ್ಯದಲ್ಲಿ ಬಿಡದಿ ಕಿಚ್ಚು ಜ್ವಾಲೆಯಾಗಿ ಧಗಧಗಿಸ್ತಾ ಇದೆ. ಸೊ ಕಾಂಗ್ರೆಸ್ ಒಳಮನೆಯಲ್ಲೂ ಕೂಡ ಈ ಬಿಡದಿ ಕಿಚ್ಚು ಹತ್ತಿದೆ ಅಂತ. ಅದೇನು ಅಂತ ಹೇಳ್ತೀವಿ ಮೊದಲನೇ ಸ್ಟೋರಿನಲ್ಲಿ. ಇನ್ನು ಎರಡನೇ ಸ್ಟೋರಿನಲ್ಲಿ ಕಾಂಗ್ರೆಸ್ಗೆ SIR ಭಯ, ಮತ್ತೆ ಆ SIR ಭಯಕ್ಕೆ ಕಾಂಗ್ರೆಸ್ ಒಂದು ಮದ್ದರಿಯೋದಕ್ಕೆ ಹೊರಟಿದೆ. ಏನೆಲ್ಲ ಮಾಡ್ತಾ ಇದೆ ಆ ಡೀಟೇಲ್ಸ್ ಹೇಳ್ತೀವಿ ನಮ್ಮ ಟಾಪ್ ಸ್ಟೋರಿ 2ನಲ್ಲಿ. ಮೊದಲನೇ ಸುದ್ದಿನ ನೋಡ್ತಾ ಹೋಗೋಣ. ಬಿಡದಿ ಕಿಚ್ಚು ಈಗ ರಾಜ್ಯದಲ್ಲಿ ಜ್ವಾಲೆಯಾಗಿ ಧಗಧಗಿಸ್ತಾ ಇದೆ. ಇದೀಗ ನೆರೆ ಮನೆ ಬೆಂಕಿ ತಮ್ಮ ಮನೆನ ಸುಡಲ್ವಾ ಅನ್ನೋ ಗಾದೆ ರೀತಿನಲ್ಲಿ ಇದೀಗ ಕಾಂಗ್ರೆಸ್ನಲ್ಲೂ ಕೂಡ ಸಣ್ಣ ಪ್ರಮಾಣದ ಅಸಮಾಧಾನದ ಹೊಗೆ ಏಳ್ತಾ ಇದೆ ಬಿಡದಿ ವಿಚಾರದಲ್ಲಿ. ಕಾಂಗ್ರೆಸ್ನಲ್ಲಿ ಆ ಸಚಿವರು, ಹಿರಿಯ ಸಚಿವರು ಅದೊಂದು ಮಾತನ್ನ ಹೇಳಿದ್ಯಾಕೆ ಬಿಡದಿ ವಿಚಾರದಲ್ಲಿ, ಇದು ಎಲ್ಲಿಗೆ ಹೋಗಿ ಮುಟ್ಟುತ್ತೆ ಎಲ್ಲ ನೋಡೋಣ ಇವತ್ತಿನ ಒಳನೋಟದಲ್ಲಿ. ಬನ್ನಿ. 40,000 ಹೊಸ ಟೌನ್ ಮಾಡ್ತಾ ಇದ್ದಾರೆ. ಇದು ನಾನು ಮಾಡಿದಂತ ಟೌನ್ಶಿಪ್ ಅಲ್ಲ. ಹಿಂದೆ ಕುಮಾರಸ್ವಾಮಿ ಅವರೇ ಇದಕ್ಕೆ ನೋಟಿಫೈ ಮಾಡಿದಂತ ಟೌನ್ಶಿಪ್. ಕೇಳಿದ್ರಲ್ಲ, ನಾನವನಲ್ಲ ಅಂತ ಮುಖ್ಯಮಂತ್ರಿಗಳು ಬಿಡದಿ ವಿಚಾರದಲ್ಲಿ ಸಿಕ್ಕಿರೋ ಬ್ರಹ್ಮಾಸ್ತ್ರಗಳನ್ನೆಲ್ಲ ಕುಮಾರಸ್ವಾಮಿ ಕಡೆ ದಿಕ್ಕು ಬದಲಿಸುತ್ತಿದ್ದಾರೆ. ರಾಜ್ಯ ರಾಜಕೀಯದಲ್ಲಷ್ಟೇ ಯಾಕೆ, ಮಣ್ಣಿನ ಮಕ್ಕಳ ಶ್ರೇಯೋಭಿವೃದ್ಧಿ ಬದ್ಧ ಅಂತಲೇ ಪ್ರಮಾಣ ಸ್ವೀಕರಿಸಿದ್ದ ನೂತನ ಸಿಎಂ DK ಶಿವಕುಮಾರ್ ವಿರುದ್ಧ ರೈತರು ದಂಗೆ ಏಳೋ ಕಾಲ ಸನ್ನಿಹಿತವಾಗ್ತಿದೆ. ಅತ್ಯಾಧುನಿಕ IT ಸಿಟಿ ಕಲ್ಪನೆಯನ್ನೇನೋ ಸರ್ಕಾರ ವಾದಿಸ್ತಿದೆ ನಿಜ. ಆದರೆ ಈ ಬಿಡದಿ ಬೆಂಕಿ ಈಗಷ್ಟೇ ಸಣ್ಣದೊಂದು ಕಿಚ್ಚಾಗಿ ಹೊತ್ತುತ್ತಿದೆ. ಮೇಲ್ನೋಟಕ್ಕೆ ರಾಮನಗರ ಜಿಲ್ಲಾ ವ್ಯಾಪ್ತಿಯ ರೈತರು ಹಸಿರು ಶಾಲು ಹಾಕಿ ಸಂಗ್ರಾಮ ಸಾರಿಯಾಗಿದೆ. ಆದರೆ ವಿಷಯ ಇದಲ್ಲ. ಕೇವಲ ಅನ್ನದಾತರ ಬೆಂಕಿಯೊಂದೇ ಅಲ್ಲ, ರಾಜಕೀಯ ಒಳಮನೆಯಲ್ಲೂ ಬಿಡದಿ ಬೆಂಕಿ ನಿಧಾನಕ್ಕೆ ಆವರಿಸ್ತಿದೆ ಅನ್ನೋದು ಒಳನೋಟದ ಒಳಗಣ್ಣಿಗೂ ಕಾಣ್ತಿದೆ. ಕಾಂಗ್ರೆಸ್ ಪಡಸಾಲೆಯಲ್ಲೇ ಆವರಿಸುತ್ತಿದೆಯಾ ಜ್ವಾಲೆ? DK ಶಿವಕುಮಾರ್ ನಡೆ ವಿರುದ್ಧ ಸಿಡಿಯುತ್ತಾ ಜ್ವಾಲಾಮುಖಿ. ಟೌನ್ಶಿಪ್. ಸಿದ್ದರಾಮಯ್ಯ ಕುರ್ಚಿಯಿಂದ ಕೆಳಗಿಳಿತಿದ್ದಂತೆ ಸಿಎಂ ಪಟ್ಟ ಅಲಂಕರಿಸಿದ DKಶಿ ಪಾಲಿಗೆ ನಿಜಕ್ಕೂ ಬಿಸಿ ತುಪ್ಪ ಆಗ್ತಿದೆಯಾ ಅನ್ನೋ ಚರ್ಚೆ ಶುರುವಾಗಿದೆ. ಹಾಗೆ ನೋಡಿದ್ರೆ ಖುದ್ದು ಕನಕಪುರವನ್ನ ಪ್ರತಿನಿಧಿಸೋ DKಶಿ ಬಿಡದಿ ವ್ಯಾಪ್ತಿಯ ಕೃಷಿ ಭೂಮಿ, ಅಲ್ಲಿನ ರೈತರ ಅವಲಂಬಿತ ಜೀವನದ ಬಗ್ಗೆ ಸ್ಪಷ್ಟವಾಗಿ ಹತ್ತಿರದಿಂದಲೇ ಕಂಡವರು. ಕೃಷಿ ಭೂಮಿ, ಬದುಕಿನ ಮಣ್ಣಿನ ಮಕ್ಕಳ ಕಷ್ಟ ಕಾರ್ಪಣ್ಯಗಳಿಗೂ ಸಾಕ್ಷಿಯಾದವರು. ಅಂತ DKಶಿ ಬಿಡದಿಯಲ್ಲಿ ಯೋಜನೆ ವಿರೋಧಿಸಿದವರು ರೈತರೇ ಅಲ್ಲ ಅಂದದ್ದು ಸುಳ್ಳಲ್ಲ. ಇದೊಂದು ಮಾತು ಅವರನ್ನ ಇಕ್ಕಟ್ಟಿಗೆ ಸಿಲುಕಿಸ್ತಿದೆಯಾ ಅನ್ನೋ ಗುಸುಗುಸು ಸ್ವಪಕ್ಷದಲ್ಲೇ ಹರಿದಾಡ್ತಿದೆ. ಸ್ವಪಕ್ಷದಲ್ಲೇ ಸದ್ದಿಲ್ಲದ ಮನಸ್ತಾಪ. ಸತೀಶ್ ಹೇಳಿಕೆ ಮಾತಿನ ಮರ್ಮವೇನು? ಅವತ್ತೇನೋ ಟೌನ್ಶಿಪ್ ಹಪಹಪಿಗೆ ಬಿದ್ದವರಂತೆ ಹೋರಾಟಗಾರರನ್ನ ರೈತರೇ ಅಲ್ಲ ಅಂತ ಜರಿದ್ರು DKಶಿ. ಈ ಬೆಳವಣಿಗೆ ನಡುವೆ ಸ್ವಪಕ್ಷದಲ್ಲೇ ಸದ್ದಿಲ್ಲದೆ ಕೆಲ ಬೆಳವಣಿಗೆಗಳು ಅವರ ಕಿವಿಗೂ ಬಿದ್ದಿರಬಹುದು. ಹೌದು, ಇದೀಗ ಖುದ್ದು ಕಾಂಗ್ರೆಸ್ಸಿಗರೇ ಬಿಡದಿ ಯೋಜನೆ ವಿರುದ್ಧ ಧ್ವನಿ ಎತ್ತುತ್ತಿದ್ದಾರೆ. ಇದಕ್ಕೆ ಓಂಕಾರ ಎನ್ನುವಂತೆ DKಶಿ ಸಂಪುಟದ ಸಹೋದ್ಯೋಗಿ ಸತೀಶ್ ಜಾರಕಿಹೊಳಿ ಈ ನಿರ್ಧಾರ ಭವಿಷ್ಯದಲ್ಲಿ ಪಕ್ಷಕ್ಕೆ ಮುಳುವಾಗಬಹುದು ಎಂದಿದ್ದಾರೆ. ಕ್ಯಾಬಿನೆಟ್ ಮೀಟಿಂಗ್ ಇನ್ನೂ ಆಗಿಲ್ಲ. ಫಸ್ಟ್ ಟೈಮ್ 20ಕ್ಕೆ ಆಗ್ತಾ ಇದೆ. ಭವಿಷ್ಯ ಸಬ್ಜೆಕ್ಟ್ ಬಂದರೂ ಚರ್ಚೆ ಆಗ್ಬೋದು. ಯಾಕಂದರೆ ಇಡೀ ಪಕ್ಷದ ಭವಿಷ್ಯ ಕೂಡ ಅದ್ರ ಮೇಲೆ ಡಿಪೆಂಡ್ ಆಗಿದೆ. ಯಾಕಂದರೆ ಅನಾವಶ್ಯಕ ಗೊಂದಲ ಆಗಬಾರ್ದು. ಒಂದು ಟೌನ್ಶಿಪ್ ಮಾಡಲಿಕ್ಕೆ ಹೋಗಿ ಸರ್ಕಾರ ಕೂಡ ಹೊರೆ ಆಗಬಾರ್ದು. ಅದನ್ನೆಲ್ಲ ಕೂಡ ನೋಡಿ ಚರ್ಚೆ ಮಾಡ್ತೀವಿ. ಕ್ಯಾಬಿನೆಟಲ್ಲಿ ಬಂದಾಗ ವಿರೋಧ ವ್ಯಕ್ತವಾಗ್ತಿದೆ ಸರ್. ಸರ್ಕಾರದ ಒಂದು ವರ್ಚಸ್ಸಿಗೂ ಧಕ್ಕೆ ಆಗುತ್ತದೆ ಸರ್. ಸರ್ಕಾರಕ್ಕೆ ಟೌನ್ಶಿಪ್ ಹೊರೆಯಾಗಬಹುದು. ಬಿಡದಿ ಹೆಸರಲ್ಲಿ ಕಾಂಗ್ರೆಸ್ ಪಕ್ಷದಲ್ಲೇ ಒಡಕು. ಖುಲ್ಲಂಖುಲ್ಲ ಬಹಿರಂಗವಾಗಿ ಇವತ್ತು ಸತೀಶ್ ಜಾರಕಿಹೊಳಿ ಭವಿಷ್ಯದಲ್ಲಿ ಆಗಬಹುದಾದ ದೊಡ್ಡ ಪರಿಣಾಮವೊಂದರ ಸಣ್ಣ ಸುಳಿವನ್ನ ಹಾಗೆ ಗಾಳಿಗೆ ತೇಲಿಬಿಟ್ಟಿದ್ದಾರೆ. ಸಿಎಂ ಪಟ್ಟು ಹಿಡಿದು ಕುಳಿತಿರೋ ಬಿಡದಿ ಯೋಜನೆ ಕಾಂಗ್ರೆಸ್ಗೆ ಭವಿಷ್ಯದಲ್ಲಿ ಮಾರಕವಾಗಬಹುದು ಎಂದಿದ್ದಾರೆ.
ಹಾಗಿದ್ರೆ ಒಳನೋಟದ ಪಕ್ಕಾ ಮಾಹಿತಿಯಂತೆ ಕಾಂಗ್ರೆಸ್ನಲ್ಲೇ ಯೋಜನೆ ವಿಚಾರದಲ್ಲಿ ಭಿನ್ನರಾಗವಿರೋದು ಸ್ಪಷ್ಟವಾಗಿದೆ. ಹಾಗಂತ ಇದು ಕೇವಲ ಸತೀಶ್ ಜಾರಕಿಹೊಳಿ ಒಬ್ಬರ ಅಭಿಪ್ರಾಯವಲ್ಲ. ಪರಿಸ್ಥಿತಿ ಹೀಗೆ ಮುಂದುವರೆದ್ರೆ ಮತ್ತಷ್ಟು ನಾಯಕರು ತಮ್ಮ ಅನಿಸಿಕೆಯ ಬಾಂಬ್ಗಳನ್ನು ಸಿಡಿಸೋ ಕಾಲ ದೂರ ಇಲ್ಲ ಎನ್ನಲಾಗ್ತಿದೆ. ಹಾಗಿದ್ರೆ ಸತೀಶ್ ಮಾತು ಕೇವಲ ಟ್ರೈಲರ್, ಮುಂದಿದೆಯಾ ಭರ್ಜರಿ ಆಕ್ಷನ್ ಸಿನಿಮಾ ಅನ್ನೋ ಚರ್ಚೆಗಳು ಎಪಿಸಿಸಿ ಅಂಗಳದಲ್ಲಿ ಶುರುವಾಗಿವೆ. ಸಂಪುಟದಲ್ಲಿ ಈ ವಿಚಾರ ಪ್ರಸ್ತಾಪ ಮಾಡ್ತೀನಿ. ಸಚಿವ ಸತೀಶ್ ಜಾರಕಿಹೊಳಿ ಪ್ರತಿಕ್ರಿಯೆ. ಗ್ಯಾರಂಟಿ ನೊಗಭಾರ ಹೊರಲು ಪರದಾಡ್ತಿರೋ ಸರ್ಕಾರ ಇದೀಗ ಬಹುಕೋಟಿ ವೆಚ್ಚದ ಟೌನ್ಶಿಪ್ ಹೊರೆ ಹೊರಲು ಶಕ್ತವಾಗಿದ್ಯಾ? ಇಂಥದ್ದೊಂದು ಪ್ರಶ್ನೆ ಕಾಂಗ್ರೆಸ್ ಮೊಗಸಾಲೆಯಲ್ಲೇ ಜೀವ ಪಡೆದಿದೆ. ಇತ ಸತೀಶ್ ಜಾರಕಿಹೊಳಿ ನೇರವಾಗಿ ಸರ್ಕಾರಕ್ಕೆ ಈ ಯೋಜನೆ ಆರ್ಥಿಕ ಹೊರೆ ಅಂತಲೇ ವಿಶ್ಲೇಷಿಸಿದ್ದಾರೆ. ಅಷ್ಟೇ ಅಲ್ಲ, ಮುಂದಿನ ಸಂಪುಟ ಸಭೆಯಲ್ಲಿ ಈ ವಿಚಾರವನ್ನ ಪ್ರಸ್ತಾಪಿಸ್ತೀನಿ ಅಂತಲೂ ಹೇಳಿದ್ದಾರೆ. ಈ ನಡುವೆ ಜೂನ್ 20ರ ಶನಿವಾರದಂದು ಡಿಕೆ ಸರ್ಕಾರದ ಸಂಪುಟ ಸಭೆಗೆ ಮುಹೂರ್ತವೂ ನಿಗದಿಯಾಗಿದೆ. ಅಂದೇ ಸತೀಶ್ ಜಾರಕಿಹೊಳಿ ಈ ವಿಚಾರವನ್ನ ಪ್ರಸ್ತಾಪಿಸ್ತಾರ. ಒಳನೋಟದ ಮೂಲಗಳಿರೋ ಮಾಹಿತಿಯಂತೆ ಸತೀಶ್ ಈಗಾಗಲೇ ಪಕ್ಕಾ ಅಂಕಿ ಅಂಶಗಳನ್ನು ಸಂಗ್ರಹಿಸೋ ಕಾರ್ಯ ಮುಗಿಸಿದ್ದು, ದಾಖಲೆಗಳ ಸಹಿತ ಸಂಪುಟದಲ್ಲೇ ವಿರೋಧಿಸಲು ಸಜ್ಜಾಗಿದ್ದಾರೆ ಎನ್ನಲಾಗ್ತಿದೆ. ಇತ್ತ ಈ ವಿರೋಧದ ಧ್ವನಿ ಕೇವಲ ಸತೀಶ್ಗೆ ಸೀಮಿತವಾಗಿರದೆ ಮತ್ತಷ್ಟು ಸಂಪುಟ ಸಹೋದ್ಯೋಗಿಗಳಿಂದಲೂ ಬಹುಪರಾಕ್ ಎನಿಸಿಕೊಳ್ಳುತ್ತಾ ಬಿಡದಿ ಹೆಸರಲ್ಲಿ ಕಾಂಗ್ರೆಸ್ ಒಡೆದ ಮನೆಯಾಗ್ಬಿಡುತ್ತಾ ಅನ್ನೋ ದೊಡ್ಡದೊಂದು ಚರ್ಚೆ ರಾಜ್ಯ ರಾಜಕೀಯದಲ್ಲಿ ಶುರುವಾಗಿದೆ. ಹೀಗಾಗಿ ಶನಿವಾರದ ಸಂಪುಟ ಸಭೆ ಬಿಡದಿ ಭವಿಷ್ಯದ ನಿರ್ಣಾಯಕ ಮೀಟಿಂಗ್ ಆಗಲಿದೆಯಾ ಅನ್ನೋದು ಈಗಿರೋ ಪ್ರಶ್ನೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಒಂದು ಕಡೆ ರೈತರಿಂದ ಬಿಡದಿ ಟೌನ್ಶಿಪ್ಗೆ ಭಾರಿ ವಿರೋಧ ವ್ಯಕ್ತ ಆಗ್ತಾ ಇರ್ತಕ್ಕಂಥದ್ದು ಹಲವು ದಿನಗಳಿಂದ ಹೋರಾಟ ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಕೂಡ ಈ ಯೋಜನೆ ನಾವು ಮುಂದೆ ತಗೊಂಡು ಹೋಗ್ತಿದ್ದೀವಿ ಅಷ್ಟೇ, ನಾವು ಮಾಡಿದ್ದಲ್ಲ, ಆದ್ರೆ ನಾವು ಇದನ್ನ ಮುಂದೆ ತಗೊಂಡು ಹೋಗ್ತಾ ಇದ್ದೀವಿ ಅಂತ ಹೇಳಿ ಅದನ್ನು ಕೂಡ ಪಟ್ಟು ಬಿಡ್ತಾ ಇಲ್ಲ. ಕಾಂಗ್ರೆಸ್ನಲ್ಲಿ ಪಕ್ಷದ ಒಳಗೇನೆ ಈ ಒಂದು ಟೌನ್ಶಿಪ್ ನಿರ್ಮಾಣಕ್ಕೆ ಭಿನ್ನ ರಾಗ ಉಂಟಾಗಿದೆ ಅನ್ನುವಂಥದ್ದು. ಸರ್ಕಾರಕ್ಕೆ ಇದು ಹೊರೆಯಾಗಬಾರದು ಅಂತ ನಾವು ಹೇಳ್ತಾ ಇರೋದಲ್ಲ, ಸತೀಶ್ ಜಾರಕಿಹೊಳಿ ಅವರು ಹೇಳಿದ್ರು. ಕ್ಯಾಬಿನೆಟ್ನಲ್ಲಿ ಟೌನ್ಶಿಪ್ ವಿಚಾರ ಚರ್ಚೆ ಆಗಬಹುದು ಅನ್ನೋ ಒಂದು ಸೂಚನೆ ಇದರಿಂದ ನಮಗೆ ಸಿಕ್ತು. ಶನಿವಾರ ನಡೆಯುವಂತಹ ಸಚಿವ ಸಂಪುಟ ಸಭೆಯಲ್ಲಿ ಸತೀಶ್ ಜಾರಕಿಹೊಳಿ ಅವರು ಇದ್ರ ಬಗ್ಗೆ ಮಾತನಾಡಬಹುದು, ಇನ್ನೂ ಕೆಲವು ಸಚಿವರುಗಳು ಪ್ರಶ್ನೆ ಮಾಡಬಹುದು ಅನ್ನುವಂಥ ಕ್ಲೂ ರಾಜಕೀಯ ವಲಯದಲ್ಲಿ ಸಿಗ್ತಾ ಇದೆ. ಯಾವುದೋ ಒಂದು ಸ್ಕೀಮ್ನಿಂದ ಸರ್ಕಾರದ ಇಮೇಜ್ಗೂ ಕೂಡ ಧಕ್ಕೆ ಆಗಬಾರ್ದು. ನೋಡಿ, ಇನ್ನು 2 ತಿಂಗಳಿದೆ ಎಲೆಕ್ಷನ್ಗೆ. ಸೊ ಈಗ ಈ ಸಂದರ್ಭದಲ್ಲಿ ಸರ್ಕಾರದ ಇಮೇಜ್ಗೆ ಧಕ್ಕೆ ಆಗೋದಕ್ಕೆ ಬಿಡ್ತಾರಾ, ಆ ರಿಸ್ಕ್ ಬೇಕಾ ಅನ್ನೋದು ಕೆಲವು ಸಚಿವರು ಕೇಳ್ತಾರೆ. ಇನ್ನು ಈ ಸ್ಕೀಮ್ ಮಾಡೋದಕ್ಕೆ ಹೋಗಿ ಸರ್ಕಾರಕ್ಕೆ ಧಕ್ಕೆ ಆಗಬಾರ್ದು ಅಂತ ಸಚಿವ ಸತೀಶ್ ಜಾರಕಿಹೊಳಿ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ, ಏನು ಹೇಳಿದ್ರು ಸತೀಶ್ ಜಾರಕಿಹೊಳಿ, ಮತ್ತೆ ಕಾಂಗ್ರೆಸ್ ಒಳಮನೆಯಲ್ಲಿ ಏನೆಲ್ಲ ಮಾತು ಕೇಳಿ ಬರ್ತಾ ಇದೆ. ನಮ್ಮ ಪ್ರತಿನಿಧಿ ಬಸವರಾಜ್ ಲೈವ್ ಕನೆಕ್ಟ್ ಆಗಿದ್ದಾರೆ. ಬಸವರಾಜ್, ಈ ಬಿಡದಿ ಟೌನ್ಶಿಪ್ ಪ್ರತಿಭಟನೆಯ ಹಿಂದೆ ರಾಜಕೀಯ ಇದೆ ಅನ್ನುವಂಥದ್ದು ಒಂದು ಕಡೆ ಅನ್ನುವಂಥ ಸಮರ್ಥನೆಯನ್ನ ಒಂದು ಕಡೆ ಡಿ ಕೆ ಶಿವಕುಮಾರ್ ಪಾಳೆಯದ ಕೆಲವರು ಕೊಡ್ತಾರೆ. ಮತ್ತೊಂದು ಕಡೆ ಇದು ರೈತರ ಹೋರಾಟ, ಇದರಿಂದ ಸರ್ಕಾರಕ್ಕೆ ಖಂಡಿತವಾಗ್ಲೂ ಇಮೇಜ್ಗೆ ಧಕ್ಕೆ ಆಗಲಿದೆ, ರೈತ ವಿರೋಧಿ ಇಮೇಜ್ ಬರುತ್ತೆ ಅನ್ನುವಂಥ ಮಾತು ಬಹಳ ಪ್ರಬಲವಾಗಿ ಕೇಳಿಬರ್ತಾ ಇದೆ. ಈ ನಡುವೆ ಸತೀಶ್ ಜಾರಕಿಹೊಳಿ ಅವರು ಏನೆಲ್ಲ ಹೇಳಿದ್ರು, ಆಮೇಲೆ ಕಾಂಗ್ರೆಸ್ ಒಳಮನೆಯಲ್ಲಿ ಈ ಬಿಡದಿ ಟೌನ್ಶಿಪ್ ವಿಚಾರವಾಗಿ ಆನ್ ರೆಕಾರ್ಡ್, ಆಫ್ ದ ರೆಕಾರ್ಡ್ ಏನೆಲ್ಲ ಮಾಹಿತಿ ಲಭ್ಯವಾಗ್ತಾ ಇದೆ, ಏನೆಲ್ಲ ಮಾತುಕತೆ ಕೇಳಿ ಬರ್ತಾ ಇದೆ? ಶ್ರೀಲಕ್ಷ್ಮಿ, ಬಹಳ ಪ್ರಮುಖವಾಗಿ ಪ್ರತಿಯೊಂದು ವಿಚಾರಗಳು ಅಥವಾ ಹೋರಾಟಗಳಲ್ಲಿ ರಾಜಕೀಯ ಇದ್ದೇ ಇರುತ್ತೆ. ಅದರಲ್ಲಿ 2 ಮಾತಿಲ್ಲ. ರಾಜಕೀಯ ಉದ್ದೇಶ ಇಲ್ಲದೆ ಯಾರು ಹೋರಾಟ ಮಾಡಲ್ಲ. ಆದರೆ ಬಿಡದಿ ಟೌನ್ಶಿಪ್ ಅಂತ ಬಂದಾಗ ಅಲ್ಲಿಯೂ ಕೂಡ ಖಂಡಿತವಾಗಿಯೂ ರಾಜಕೀಯ ಉದ್ದೇಶ ಇದೆ. ರಾಜಕೀಯ ದಾಳವಾಗಿ ಬಳಸ್ಕೊಳ್ತಾ ಇದ್ದಾರೆ ರೈತರ ಹೋರಾಟವನ್ನು ಅನ್ನುವಂಥದ್ದು ಸ್ಪಷ್ಟ. ಆದರೆ ರೈತರು ಅನ್ನುವಂಥದ್ದು ವಿಚಾರ ಇದೆಯಲ್ಲ, ಅದು ರಾಜಕೀಯ ಉದ್ದೇಶ ಇದ್ರೂ ಕೂಡ ರೈತರ ಒಂದು ಹೋರಾಟ ಅಥವಾ ರೈತರ ಒಂದಷ್ಟು ಚಳುವಳಿಗಳು, ರೈತರ ವಿರೋಧಿ ನೀತಿಗಳೇನಿದಾವಲ್ಲ, ಅವು ಬಹಳ ಇಂಪ್ಯಾಕ್ಟ್ ಅನ್ನ ಮಾಡ್ತವೆ. ಅದು ಗೊತ್ತಿಲ್ಲದೆ ಕೂಡ ಒಂದಷ್ಟು ಸರ್ಕಾರ
ಆಗಲಿ ಜನಪ್ರತಿನಿಧಿಗಳಾಗಲಿ ಈ ವಿಚಾರಕ್ಕೆ ಕೈ ಹಾಕಿ ಕೈ ಸುಟ್ಕೊಂಡವರೇ ಜಾಸ್ತಿ ಇರ್ತಕ್ಕಂಥದ್ದು. ರೈತರು ಅನ್ನುವಂಥದ್ದು ಅದು ರಾಜ್ಯವ್ಯಾಪಿ ದೇಶವ್ಯಾಪಿ ಇರ್ತಕ್ಕಂತಹ ಒಂದು ಸಮುದಾಯ ಮತ್ತು ಅದಕ್ಕೆ ಬೆಂಬಲ ಕೂಡ ಗೊತ್ತಿದ್ದೋ ಗೊತ್ತಿಲ್ಲದನ್ನು ಕೂಡ ತನ್ನಿಂದ ತಾನೇ ಬಂದ್ಬಿಡುತ್ತೆ. ರೈತರಿಗೆ ಅನ್ಯಾಯ ಆಗ್ತಾ ಇದೆ, ರೈತರಿಗೆ ಸಮಸ್ಯೆ ಆಗಿದೆ ಅನ್ನುವಂಥದ್ದು. ಯಾಕಂದ್ರೆ ಈ ಹಿಂದಿನಿಂದಲೂ ಕೂಡ ಸಾಕಷ್ಟು ಸಮಸ್ಯೆಗಳನ್ನೋದು ಫಸ್ಟ್ ಬರೋದೇ ರೈತರಿಗೆ, ಜೊತೆಗೆ ಇನ್ನುಳಿದಂಥ ಸಣ್ಣ ಪುಟ್ಟ ಸಮುದಾಯ ಕಾರ್ಮಿಕರಿಗೆ. ಹಾಗಾಗಿ ರೈತರ ವಿರೋಧಿ ಸರ್ಕಾರಗಳು ಅನ್ನುವಂಥ ಒಂದು ಹಣಿಪಟ್ಟಿ ಅನ್ನುವಂಥದ್ದು ಬಂದ್ಬಿಟ್ರೆ ಅದು ಪೂರ್ತಿ ಅವಧಿ ಪೂರ್ತಿ ಒಂದು ಹಣೆಪಟ್ಟಿ ಹಾಗೆ ಉಳಿದುಕೊಳ್ಳುತ್ತೆ ಅನ್ನುವಂಥ ಒಂದು ಆತಂಕ ಸಹಜವಾಗಿ ಕಾಂಗ್ರೆಸ್ ಪಕ್ಷದ ಒಂದಷ್ಟು ನಾಯಕರಲ್ಲಿ ಕಾಡ್ತಾ ಇದೆ. ಇವರು ಸತೀಶ್ ಜಾರಕಿಹೊಳಿ ಒಬ್ಬರೇ ಅಂತಲ್ಲ ಶ್ರೀಲಕ್ಷ್ಮಿ, ಸಾಕಷ್ಟು ಜನರ ಅಭಿಪ್ರಾಯ ಕೂಡ ಹೀಗೆ ಇದೆ. ಸದ್ಯಕ್ಕೆ ಅವಶ್ಯಕತೆ ಇರಲಿಲ್ಲ ಬಿಡದಿ ಟೌನ್ಶಿಪ್ ಅನ್ನ ಮಾಡುವಂಥದ್ದು. ಕುಮಾರಸ್ವಾಮಿ ಅವ್ರ ಕಾಲದಲ್ಲಿ ಆಗಿತ್ತು, ಅದು ನೆನೆಗುದಿಗೆ ಬಿದ್ದಿತ್ತು, ಅಲ್ಲಿ ಸಮಸ್ಯೆ ಆಗಿದೆ, ಒಪ್ಕೊಳ್ಳೋಣ, ಅದಕ್ಕೆ ಒಂದು ಏನಾದ್ರು ಪರಿಹಾರ ಕೊಡುವಂಥ ನಿಟ್ಟಿನಲ್ಲಿ ಪಾಲಿಸಿಗಳನ್ನ ಮಾಡಬೇಕಾಗಿತ್ತು. ಅದು ಹೊರತಾಗಿ ಸರ್ಕಾರವೇ ಮುತುವರ್ಜಿ ವಹಿಸಿ ಟೌನ್ಶಿಪ್ ಮಾಡ್ಕೊಳ್ಳುವಂಥದ್ದು ಏನು ಅವಶ್ಯಕತೆ ಇತ್ತು? ಈಗಷ್ಟೇ ಸರ್ಕಾರ ಹೊಸದಾಗಿ ರಚನೆ ಆಗಿದೆ, 2 ವರ್ಷಕ್ಕೆ ಎಲೆಕ್ಷನ್ ಇದೆ. ಇಂಥ ಸಂದರ್ಭದಲ್ಲಿ ರೈತ ವಿರೋಧಿ ಅನ್ನುವಂಥದ್ದೊಂದು ಹಣೆಪಟ್ಟಿ ಅಂತ ಬಂದ್ಬಿಟ್ರೆ ಅದು ಮುಂದಿನ ದಿನಗಳಲ್ಲಿ ಕೇವಲ ಅದು ಒಂದು ಜಿಲ್ಲೆಗೆ ಅಥವಾ ಒಂದು ಭಾಗಕ್ಕೆ ಸೀಮಿತ ಆಗಿರಲ್ಲ. ಅದನ್ನ ವಿರೋಧ ಪಕ್ಷದ ರಾಜಕೀಯ ನಾಯಕರು ದಾಳವಾಗಿ ಬಳಸ್ಕೊಳ್ತಾರೆ, ಅದನ್ನೇ ಹೋರಾಟ ಮಾಡ್ತಾರೆ, ಅಜೆಂಡಾ ಸೃಷ್ಟಿ ಮಾಡ್ಕೊಳ್ತಾರೆ ಅನ್ನುವಂಥ ಒಂದು ಸಹಜವಾದಂತಹ ಆತಂಕ. ಮತ್ತು ಸರ್ಕಾರ ಇದನ್ನು ಮುತುವರ್ಜಿ ವಹಿಸಿ ಮಾಡ್ತಾ ಇರೋದ್ರಿಂದ ಸರ್ಕಾರಕ್ಕೆ ಏನ್ ಲಾಭ ಮತ್ತು ಇದರಿಂದ ಏನ್ ನಷ್ಟ ಅನ್ನುವಂಥದ್ದು ಕೂಡ ಲೆಕ್ಕಾಚಾರ ಹಾಕಬೇಕಾಗುತ್ತೆ. ಇದೊಂದು ಈ ಒಂದು ಯೋಜನೆ ಏನಿದೆ ಅದು ಸರ್ಕಾರಕ್ಕೆ ಹೊರೆ ಆಗಬಾರ್ದು ಅನ್ನುವಂಥದ್ದು. ಹಾಗಾಗಿ ಸರ್ಕಾರ ಒಬ್ಬರಿಂದ ರಚನೆ ಆಗಿದ್ದಲ್ಲ, ಸಾಕಷ್ಟು ಜನರ ಹೋರಾಟ ಇರುತ್ತೆ, ಸಾಕಷ್ಟು ಜನರ ದುಡಿಮೆ ಶ್ರಮ ಇರುತ್ತೆ, ಹಗಲು ರಾತ್ರಿ ಕಷ್ಟ ಬಿದ್ದು ಶಾಸಕರನ್ನ ಗೆಲ್ಲಿಸಿ ಸರ್ಕಾರವನ್ನು ಅಧಿಕಾರಕ್ಕೆ ತಂದಂತ ಸಂದರ್ಭದಲ್ಲಿ ಸಹಜವಾಗಿ ಅದನ್ನ ಮುಂದುವರ್ಸ್ಕೊಂಡು ಹೋಗಬೇಕು, ಮುಂದಿನ ಹಂತದಲ್ಲಿ ಮತ್ತೆ ಗೆದ್ದು ಅಧಿಕಾರಕ್ಕೆ ಬರಬೇಕು ಅನ್ನುವಂಥ ನಿಟ್ಟಿನಲ್ಲಿ ಪ್ಲಾನ್ಗಳನ್ನ ಎಲ್ಲಾ ರಾಜಕೀಯ ನಾಯಕರು ಮಾಡುವಂತ ಕೆಲಸವನ್ನ ಮಾಡ್ತಾರೆ. ಆದ್ರೆ ಇಂತಹ ಒಂದು ವಿಚಾರವಾಗಿ ನಾವು ಅದನ್ನ ವಿರೋಧ ಕಟ್ಕೊಂಡು ಮುಂದಿನ ಹಂತದಲ್ಲಿ ಅದನ್ನ ವಿರೋಧ ಇನ್ನಷ್ಟು ದೊಡ್ಡ ಮಟ್ಟದಲ್ಲಿ ಬೆಳೆದು ಅದು ಚುನಾವಣೆಯಲ್ಲಿ ಇಂಪ್ಯಾಕ್ಟ್ ಆಗಿದ್ದೆ ಆದಲ್ಲಿ ಸಹಜವಾಗಿ ಒಂದಷ್ಟು ನಾಯಕರ ಮೇಲೆ ಇದೊಂದು ಹಣೆಪಟ್ಟಿ ಕೂತ್ಕೊಂಡ್ಬಿಡುತ್ತೆ. ಬೇಡ ಅಂದ್ರೂ ಇದಕ್ಕೆ ಕೈ ಹಾಕಿ ಕೈ ಸುಟ್ಕೊಳ್ಳುವಂತ ಕೆಲಸವನ್ನ ಮಾಡಿದ್ರು ಅನ್ನುವಂಥದ್ದು ಒಂದು ಹಣೆಪಟ್ಟಿ ಕೂತ್ಕೊಳ್ಳುವಂತ ಕೆಲಸ ಆಗುತ್ತೆ. ಹಾಗಾಗಿ ಈಗಲಿಂದಲೇ ಒಂದು ಎಚ್ಚರಿಸುವಂತ ಕೆಲಸವನ್ನ ಒಂದಷ್ಟು ಕಾಂಗ್ರೆಸ್ ನಾಯಕರು ಮಾಡ್ತಾ ಇದ್ದಾರೆ, ಸಚಿವರು ಮಾಡ್ತಾ ಇದ್ದಾರೆ. ಈ ಒಂದು ಟೌನ್ಶಿಪ್ ವಿಚಾರವಾಗಿ ಸೂಕ್ಷ್ಮವಾದಂತಹ ಹೆಜ್ಜೆಯನ್ನು ಇಡಬೇಕು, ಇದು ರೈತರ ವಿಚಾರ ಅನ್ನುವಂಥದ್ದು. ಖಂಡಿತವಾಗಲೂ ರಾಜಕೀಯ ಇದ್ದೇ ಇದೆ, ಆ ರಾಜಕೀಯ ಇಲ್ಲದೆ ಯಾವುದೇ ಒಂದು ಹೋರಾಟಗಳಾಗಲ್ಲ. ಆದ್ರೆ ಆ ಹೋರಾಟ ರೈತರು ಅನ್ನುವಂಥದ್ದು ಇದೆಯಲ್ಲ, ಪರ ವಿರೋಧ ಬಗ್ಗೆ ಒಂದಷ್ಟು ಚರ್ಚೆಗಳಾಗಲಿ, ಚರ್ಚೆ ಆದ ಮೇಲೆ ಒಂದಷ್ಟು ನಿರ್ಧಾರಗಳನ್ನು ತೆಗೆದುಕೊಳ್ಬೇಕಾಗಿತ್ತು. ಆದ್ರೆ ಇಷ್ಟೊಂದು ಅಗ್ರೆಸಿವ್ ಆಗಿ ಹೋಗುವಂತ ಅವಶ್ಯಕತೆ ಇರಲಿಲ್ಲ ಅನ್ನುವಂಥ ಒಂದಷ್ಟು ಅಭಿಪ್ರಾಯಗಳು ವ್ಯಕ್ತ ಆಗ್ತಾ ಇದಾವೆ. ಅದು ಮುಂದಿನ ಹಂತಗಳಲ್ಲಿ ಕ್ಯಾಬಿನೆಟ್ ಸೇರಿದಂತೆ ಹೈಕಮಾಂಡ್ ಮಟ್ಟದಲ್ಲೂ ಕೂಡ ಚರ್ಚೆ ಆಗುವಂತ ಸಾಧ್ಯತೆಗಳಿದಾವೆ. ಆ ವೇಳೆ ಹೈಕಮಾಂಡ್ ಏನು ಡೈರೆಕ್ಷನ್ ಕೊಡುತ್ತೆ ಅನ್ನೋದು ಕೂಡ, ಯಾಕಂದ್ರೆ ರಾಷ್ಟ್ರ ಮಟ್ಟದಲ್ಲಿ ಸದ್ದಾಗಿದ್ದೇ ಆದಲ್ಲಿ ಹೈಕಮಾಂಡ್ ಕೂಡ ಇದಕ್ಕೆ ಮಧ್ಯಸ್ಥಿಕೆಯನ್ನು ವಹಿಸಲೇಬೇಕಾಗುತ್ತೆ, ಒಂದಷ್ಟು ಸೂಚನೆಗಳನ್ನು ಕೊಡಲೇಬೇಕಾಗುತ್ತೆ. ಅವು ಮುಂದಿನ ಹಂತಕ್ಕೆ ಅವು ಕೂಡ ಹೋಗುವಂತ ಸಾಧ್ಯತೆಗಳಿಗೆ ಗೋಚರಿಸ್ತಾ ಇದಾವೆ. ಯಾಕಂದ್ರೆ ದಿನ ದಿನ ಹೋರಾಟ ಜಾಸ್ತಿ ಆಗ್ತಾ ಇದೆ. ಸರ್ಕಾರ ಹೇಳ್ತಾ ಇರ್ತಕ್ಕಂಥದ್ದು 70% ರೈತರು ಒಪ್ಕೊಂಡಿದ್ದಾರೆ, ಇನ್ನು 30% ರೈತರು ಮಾತ್ರ ವಿರೋಧ ಇರದೆ ಅನ್ನುವಂಥದ್ದು. ಆದ್ರೆ ಅದು ಹೊರತು 30% ವಿರೋಧ ಅನ್ನುವಂಥದ್ದು ಕೂಡ ದೊಡ್ಡ ಮಟ್ಟದ ವಿರೋಧ. ಅದನ್ನ ಯಾವ ರೀತಿಯಾಗಿ ಇದನ್ನ ಹತೋಟಿಗೆ ತೆಗೆದುಕೊಳ್ಬೇಕು, ಅವ್ರನ್ನ ಹೆಂಗ್ ಮನಸ್ಸೊಲಿಸಬೇಕು ಅನ್ನೋಂಥದ್ದು ಕೂಡ ಬಹಳ ಸ್ಟ್ರಾಟಜಿ ಮಾಡಬೇಕಾಗಿರ್ತಕ್ಕಂಥ ಅಂಶ. ಅದೆಲ್ಲವೂ ಕೂಡ ಹೈಕಮಾಂಡ್ ಸೂಚನೆ ಮತ್ತು ರಾಜ್ಯದಲ್ಲಿ ಇರ್ತಕ್ಕಂಥ ನಾಯಕರ ಒಕ್ಕೂರಲ ಒಂದು ಅಭಿಪ್ರಾಯವನ್ನು ಸಂಗ್ರಹ ಆಗಿದ್ದ ಬಳಿಕ ಈ ಒಂದು ಟೌನ್ಶಿಪ್ ಬಗ್ಗೆ ಅಭಿಪ್ರಾಯ ಒಂದು ಒಮ್ಮತದ್ದಾಗಿದ್ದಾದ್ರೆ ಮುಂದುವರಿಯುವಂತ ಸಾಧ್ಯತೆ ಇದೆ. ಇದು ಹೀಗೆ ವಿರೋಧ ಆಗ್ತಾ ಹೋದ್ರೆ ಮುಂದಿನ ಹಂತದಲ್ಲಿ ಒಂದಷ್ಟು ಕಷ್ಟಕರವಾದಂತಹ ವಾತಾವರಣ ಕಾಂಗ್ರೆಸ್ ಪಕ್ಷದಲ್ಲಿ ಅಥವಾ ಕಾಂಗ್ರೆಸ್ ಸರ್ಕಾರದಲ್ಲಿ ಒಂದಷ್ಟು ಸ್ವಪಕ್ಷೀಯರು ವಿರೋಧ ಮಾಡ್ತಕ್ಕಂಥ ವಿಚಾರಗಳು ಮತ್ತು ಹೈಕಮಾಂಡ್ ಕೂಡ ಸೂಚನೆ ಕೊಡುವಂತಹ ವಿಚಾರಗಳು ಈಗ ಗೋಚರಿಸ್ತಾ ಇರ್ತಕ್ಕಂಥದ್ದು. ಶ್ರೀಲಕ್ಷ್ಮಿ. ಬಸವರಾಜ್, ಎಲ್ಲೋ ಒಂದ್ ಕಡೆ 70% ರೈತರು ಒಪ್ಕೊಂಡಿದ್ದಾರೆ ಭೂಮಿ ಕೊಡೋದಕ್ಕೆ, ಅವ್ರಿಗೆ ಬೆಸ್ಟ್ ಕಾಂಪನ್ಸೇಷನ್ ನಾವು ಕೊಡ್ತಾ ಇದ್ದೀವಿ ಅಂತ ಸರ್ಕಾರ ಹೇಳಿರ್ತಕ್ಕಂಥದ್ದು, ಡಿ ಕೆ ಶಿವಕುಮಾರ್ ಅವರು ಹೇಳಿರ್ತಕ್ಕಂಥದ್ದು, ಮತ್ತು ಇವರೆಲ್ಲ ಪ್ರತಿಭಟಿಸ್ತಾ ಇರೋರು ಇವರು ರಾಜಕೀಯ ಪ್ರೇರಿತವಾಗಿ ಪ್ರತಿಭಟಿಸ್ತಾ ಇದ್ದಾರೆ ಅನ್ನುವಂಥ ಮಾತನ್ನು ಕೂಡ ಹೇಳಿದ್ರು. ಅದೇನೇ ಇರಲಿ ಇಮೇಜ್ ಡ್ಯಾಮೇಜ್ ಆಗ್ತಾ ಇರೋದಂತೂ ಸತ್ಯ ಅಂತ. ಸೊ ಇದನ್ನ ಹ್ಯಾಂಗ್ ಹ್ಯಾಂಡಲ್ ಮಾಡ್ತಾರೆ ಅಂತ ಅನ್ಸುತ್ತೆ? ಒಂದು ಪಕ್ಷವಾಗಿ ಹ್ಯಾಂಡಲ್ ಮಾಡ್ತಾರಾ ಅಥವಾ ಡಿ ಕೆ ಶಿವಕುಮಾರ್ ಅವರು ಒಬ್ಬರೇ ಇದನ್ನ ತಮ್ಮದೇ ಶೈಲಿಯಲ್ಲಿ ಹ್ಯಾಂಡಲ್ ಮಾಡ್ತಾರಾ? ಹೇಗೆ ಹ್ಯಾಂಡಲ್ ಮಾಡ್ತಾರೆ ಅಂತ ಅನ್ಸುತ್ತೆ? ಖಂಡಿತ ಈ ಸವಾಲು ಇದ್ದೇ ಇದೆ ಶ್ರೀಲಕ್ಷ್ಮಿ. ಯಾಕಂದ್ರೆ ಸಿಎಂ ಮತ್ತು ಅವರ ಒಂದಷ್ಟು ಆಪ್ತರು ಮಾತ್ರ ಇದ್ರ ಬಗ್ಗೆ ಚರ್ಚೆ ಮಾಡ್ತಾ ಇರ್ತಕ್ಕಂಥದ್ದು ಮತ್ತು ಸಮರ್ಥನೆ ಮಾಡ್ಕೊಳ್ತಾ ಇರ್ತಕ್ಕಂಥದ್ದು. ಸರ್ಕಾರದ ಈ ಹಿಂದಿನ ಯೋಜನೆ ಅದನ್ನು ನಾವು ಮುಂದುವರಿಸ್ತಾ ಇದ್ದೇವೆ, ರೈತರಿಗೆ ಅನ್ಯಾಯ ಆಗ್ತಾ ಇತ್ತು, ಅಲ್ಲಿ ರೆಡ್ ಝೋನ್ ಆಗಿರೋ ಕಾರಣಕ್ಕಾಗಿ ಭೂಮಿಗಳನ್ನು ಮಾರೋದಾಗಲಿ ಡೆವಲಪ್ಮೆಂಟ್ ಮಾಡೋದಕ್ಕೆ ಆಗ್ತಾ ಇರಲಿಲ್ಲ. ಆ ರೆಡ್ ಝೋನ್ ಅನ್ನು ತೆಗೆದು ನಾವು ಈಗ ಅದನ್ನು ಯಾವ ರೀತಿಯಾಗಿ ಡೆವಲಪ್ ಮಾಡಬೇಕಾಗಿತ್ತು ಆ ಡೆವಲಪ್ ಮಾಡೋಕ್ಕೆ ಅವಕಾಶವನ್ನು ಮಾಡಿಕೊಡ್ತಾ ಇದ್ದೇವೆ, ರೈತರಿಗೆ ಒಂದು ಬೆಸ್ಟ್ ಕಾಂಪೋಸಿಷನ್ ಕೊಡ್ತೇವೆ ಅನ್ನೋಂಥ ಸಮರ್ಥನೆ ಮಾಡ್ಕೊಳ್ತಾನೆ ಇದ್ದಾರೆ. ಆದರೆ ಅದನ್ನು ಹೊರತು ಕೂಡ ರಾಜಕೀಯ ಇರೋ ಕಾರಣಕ್ಕಾಗಿ ಒಂದಷ್ಟು ವಿರೋಧಗಳು ವ್ಯಕ್ತವಾಗ್ತಾ ಇರೋ ಕಾರಣಕ್ಕಾಗಿ
ರೈತರು ಅನ್ನುವಂಥ ಒಂದು ಸೆಂಟಿಮೆಂಟ್ ಇರುವಂಥ ಕಾರಣಕ್ಕಾಗಿ ಸಹಜವಾದಂತಹ ಆಕ್ರೋಶಗಳು ವ್ಯಕ್ತವಾಗ್ತಾ ಇರೋದ್ರಿಂದ ಒಂದಷ್ಟು ಕಾಂಗ್ರೆಸ್ ನಾಯಕರು ಇದನ್ನು ಸಮರ್ಥನೆ ಮಾಡ್ಕೊಳ್ತಾ ಇಲ್ಲ, ಒಳಗೆ ಅಸಮಾಧಾನವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಸರ್ಕಾರಕ್ಕೆ ದಿನ ದಿನ ಡ್ಯಾಮೇಜ್ ಆಗ್ತಾ ಇದೆ ಅನ್ನುವಂಥದ್ದು. ಈಗಷ್ಟೇ ಅಧಿಕಾರವನ್ನು ವಹಿಸಿಕೊಂಡಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಕೂಡ ಇದೇ ಸವಾಲು ಇರ್ತಕ್ಕಂಥದ್ದು. ಇದನ್ನು ಯಾವ ರೀತಿಯಾಗಿ ಹ್ಯಾಂಡಲ್ ಮಾಡ್ತಾರೆ ಅನ್ನುವಂಥದ್ದು ಕೂಡ ಈಗಲೂ ಕೂಡ ಪ್ರಶ್ನೆ ಆಗಿರ್ತಕ್ಕಂಥದ್ದು. ಅವರು ಒಂದು ರೀತಿಯಲ್ಲಿ ಅಗ್ರೆಸಿವ್ ಮೂಡ್ನಲ್ಲಿದ್ದಾರೆ. ವಿರೋಧ ಆದರೂ ಪರವಾಗಿಲ್ಲ, ರೈತರಿಗೆ ಒಂದು ಒಳ್ಳೇದಾಗುತ್ತೆ, ಮುಂದಿನ ಹಂತದಲ್ಲಿ ಅವರು ನನ್ನನ್ನು ನೆನಪಿಸ್ಕೊಳ್ತಾರೆ, ಅವರಿಗೆ ಮುಂದೆ ಡೆವಲಪ್ ಆದಂಥ ಸಂದರ್ಭದಲ್ಲಿ ಅವರಿಗೆ ಈ ಹಿಂದಿದ್ದಂಥ ಭೂಮಿಯ ಬೆಲೆ ದುಪ್ಪಟ್ಟಾಗಿ ಕೈ ಸೇರುತ್ತೆ. ಯಾಕಂದರೆ ಅವರನ್ನು ಕೂಡ ಅದರಲ್ಲಿ ಮಧ್ಯಸ್ಥಿಕೆ ವಹಿಸ್ಕೊಳ್ತಾ ಇದ್ದಾರೆ. ಕಾಂಪೋಸಿಷನ್ ಬೇಕಂದ್ರೆ ಕಾಂಪೋಸಿಷನ್ ಕೊಡ್ತಾ ಇದ್ದಾರೆ, ಬೇಡ ನಾವು ಅದಕ್ಕೆ ಪಾಲುದಾರರಾಗ್ತನ್ನೋರಿಗೆ ಪಾಲುದಾರಿಕೆಯನ್ನು ಕೊಡ್ತಾ ಇದ್ದಾರೆ. ಹಾಗಾಗಿ ಅವರಿಗೆ ಮುಂದೆ ನೆನೆಸ್ಕೊಳ್ಳುವಂಥ ಕೆಲಸ ಆಗುತ್ತೆ ಅನ್ನುವಂಥದ್ದು ಅವರ ಮೂಡ್ನಲ್ಲಿದೆ. ಆದರೆ ರಾಜಕೀಯವಂತ ಉದ್ದೇಶಕ್ಕಾಗಿ ವಿರೋಧವಾಗ್ತಾ ಆಗಿರೋದ್ರಿಂದ ಹೆಸರು ಕೂಡ ಸರ್ಕಾರಕ್ಕೆ ಡ್ಯಾಮೇಜ್ ಆಗ್ತಾ ಇದೆ ಅನ್ನೋ ಕಾರಣಕ್ಕಾಗಿ ಯಾರು ಕೂಡ ಸಮರ್ಥನೆ ಮಾಡ್ಕೊಳ್ತಾ ಇಲ್ಲ. ಹಾಗಾಗಿ ಒಂದಷ್ಟು ಅಳೆದು ತೂಗಿ ಯೋಚನೆ ಮಾಡುವಂಥ ಅನಿವಾರ್ಯತೆ ಸದ್ಯಕ್ಕೆ ಸಿಎಂ ಹಾಗೂ ಸೇರಿದಂತೆ ಒಂದಷ್ಟು ಸಚಿವರಿಗೆ ಇದ್ದಂತೆ ಕಾಣಿಸ್ತಾ ಇದೆ. ಅದನ್ನು ಕಾಂಗ್ರೆಸ್ ಹೈಕಮಾಂಡ್ ಕೂಡ ಇದಕ್ಕೆ ಮಧ್ಯಸ್ಥಿಕೆ ವಹಿಸಬೇಕಾಗುತ್ತೆ. ಒಂದು ರೀತಿಯಲ್ಲಿ ಇದನ್ನು ಅಳೆದು ತೂಗಿ ಯೋಚನೆ ಮಾಡಿ ಅದನ್ನು ಕೂಡ ಕಾಂಗ್ರೆಸ್ ಹೈಕಮಾಂಡ್ ಮುಂದಿನ ಹಂತದಲ್ಲಿ ನಿರ್ದೇಶನ ಕೊಡುವ ಸಾಧ್ಯತೆಗಳು ಸದ್ಯಕ್ಕೆ ಕಾಣಿಸ್ತಾ ಇದ್ದಾವೆ. ಶ್ರೀಲಕ್ಷ್ಮಿ, ಥ್ಯಾಂಕ್ ಯು ಬಸವರಾಜ್ ಡೀಟೇಲ್ಸ್ಗಾಗಿ. ರಾಜ್ಯ ಕಾಂಗ್ರೆಸ್ ಪಾಲಿಗೆ ಈ SIR ಅನ್ನೋದು ಸಿಂಹ ಸ್ವಪ್ನವಾಗಿ ಕಾಡ್ತಾ ಇದೆ. ಕುಂತ್ರು ನಿಂತರು ಹಸ್ತ ಪಡೆಯನ್ನ ಈ ಮತದಾರರ ಪಟ್ಟಿ ಪರಿಷ್ಕರಣೆ ಅನ್ನೋದು SIR ಅನ್ನೋದು ನಿದ್ದೆಗೆಡುವಂತೆ ಮಾಡಿದೆ. ಬಿಸೋದೊಣ್ಣೆಯಿಂದ ಪಾರಾಗೋದಕ್ಕೆ ಕಾಂಗ್ರೆಸ್ ಇದೀಗ ನಿಮ್ಮ ಓಟಿಗೆ ನೀವೇ ಗ್ಯಾರಂಟಿ ಅಂತ ಇದೆ. ಈ ಮೂಲಕ ಭಾಗ್ಯಗಳು ಬೇಕಿದ್ರೆ ವೋಟರ್ ID ತಗೊಂಡು ಬನ್ನಿ ಅನ್ನೋ ಚೆಕ್ ಮೇಟ್ ಇಟ್ಟಿದೆ. ಇದರ ಹಿಂದಿನ ರಾಜಕೀಯ ಒಳ ಮರ್ಮವೇನು ನೋಡಿ. ಬಂಗಾಳ ಫಲಿತಾಂಶ ಕಾಂಗ್ರೆಸ್ಸಿಗರಿಗೆ ಢವಢವ. ಹಸ್ತಪಡೆ ನಿದ್ದೆಗೆಡಿಸಿದ SIR ಭೂತ. SIR ಈ ಹೆಸರೆತ್ತಿದ್ರೆ ಸಾಕು ಸದ್ಯಕ್ಕೆ ಕಾಂಗ್ರೆಸ್ ಪಾಳೆಯ ಪತ್ರಗುಟ್ಟಿದೆ ಅಂತಲೇ ವಿಶ್ಲೇಷಿಸಲಾಗ್ತಿದೆ. ದೆಹಲಿಯ ರಾಹುಲ್ ಗಾಂಧಿಯಿಂದ ಹಿಡಿದು ರಾಜ್ಯದ ಬಹುತೇಕ ಕಾಂಗ್ರೆಸ್ ಶಾಸಕರಿಗೂ ಈ SIR ಭೂತವೆನ್ನೋದು ಬೆನ್ನೇರಿ ಕುಳಿತಂತಾಗಿದೆ. ಕುಂತ್ರು ನಿಂತ್ರು ಈಗ SIR ಜಪವೇ ಆಗಿಬಿಟ್ಟಿದೆ ಅಂತ ಹೇಳ್ತಿದ್ದಾರೆ ಕೆಲ ಕಾಂಗ್ರೆಸ್ಸಿಗರು. ಈ ಬೀಸೋ ದೊಣ್ಣೆಯಿಂದ ಪಾರಾಗಲೆಂದೇ ರಾಜ್ಯ ಸರ್ಕಾರ ಇನ್ನಿಲ್ಲದ ರಣತಂತ್ರಗಳನ್ನ ಹುಡುಕುತ್ತಲೇ ಸಾಕ್ತಿದೆ. ಇಂತಹ ಪರಿಸ್ಥಿತಿಯಲ್ಲೇ ಪಾರ್ಟಿ ಕೈಗೆ ಸಿಕ್ಕಿರೋ ಬ್ರಹ್ಮಾಸ್ತ್ರವೇ ಗ್ಯಾರಂಟಿಗಳು. ಭಾಗ್ಯದ ಬಾಣವನ್ನೇ ಹೂಡಿ SIR ಸಂಹರಿಸೋ ಮಾಸ್ಟರ್ ಪ್ಲಾನ್ ಒಂದು ನಡೆದಿದೆ ಎನ್ನಲಾಗ್ತಿದೆ. ಮೊನ್ನೆ ಪಶ್ಚಿಮ ಬಂಗಾಳ ಚುನಾವಣಾ ಫಲಿತಾಂಶವಂತೂ SIR ಅನ್ನ ಕಾಂಗ್ರೆಸ್ ತುಂಬಾ ಸೀರಿಯಸ್ ಆಗಿ ತೆಗೆದುಕೊಳ್ಳುವಂತೆ ಮಾಡಿದೆ. ಗ್ಯಾರಂಟಿ ಬ್ರಹ್ಮಾಸ್ತ್ರ ಹೂಡಿದ ಕಾಂಗ್ರೆಸ್ ಸರ್ಕಾರ. ಒಂದೇ ಕಲ್ಲಲ್ಲಿ ಎರಡು ಹಕ್ಕಿಗೆ ಕೈಪಡೆ ಗುರಿ. ಹಾಗೆ ನೋಡಿದ್ರೆ SIR ವಿರುದ್ಧ ಕಾಂಗ್ರೆಸ್ ಆರಂಭದಿಂದಲೂ ಅಪಸ್ವರ ತೆಗೆಯುತ್ತಲೇ ಬಂದಿದ್ದು ಗುಟ್ಟಾಗೇನು ಉಳಿದಿಲ್ಲ. ಮತದಾರರ ಹೆಸರುಗಳನ್ನ ತೆಗೆದುಹಾಕುವ ಮೂಲಕ ಕಾಂಗ್ರೆಸ್ ವೋಟರ್ಗಳ ಹೆಸರುಗಳು ಡಿಲೀಟ್ ಅಂತಲೇ ವ್ಯಾಖ್ಯಾನಿಸ್ತಾ ಬರಲಾಗ್ತಿದೆ. ಇದರ ಬೆನ್ನಲ್ಲೇ ಮಮತಾ ದೀದಿ ಮಕಾಡೆ ಮಲಗಿದ್ದು ಕಾಂಗ್ರೆಸ್ಸಿಗರನ್ನ ಕಂಗಾಲಾಗಿಸಿದೆ. 2028ಕ್ಕೆ ರಾಜ್ಯದಲ್ಲೂ ಚುನಾವಣೆಗೆ ಸಜ್ಜಾಗಬೇಕಿದೆ. ಈ ನಡುವೆ ಇದೇ ತಿಂಗಳಾಂತ್ಯಕ್ಕೆ ರಾಜ್ಯದಲ್ಲೂ ಅನರ್ಹ ಮತದಾರರನ್ನ ಪಟ್ಟಿಯಿಂದ ಡಿಲೀಟ್ ಮಾಡುವ ಕಾರ್ಯವೂ ಆರಂಭ ಆಗಲಿದೆ. ಇಂತಹ ಸಂದರ್ಭದಲ್ಲಿ ಕಾಂಗ್ರೆಸ್ ವೋಟ್ ಬ್ಯಾಂಕ್ ಭದ್ರಪಡಿಸಿಕೊಳ್ಳೋ ದೊಡ್ಡ ಸವಾಲು ನಾಯಕರ ಮುಂದಿದೆ. ಇದಕ್ಕಾಗಿಯೇ ಗ್ಯಾರಂಟಿ ಬ್ರಹ್ಮಾಸ್ತ್ರವನ್ನ ಪ್ರಯೋಗಿಸಲಾಗಿದೆ. ಮತದಾರರ ಪಟ್ಟಿಯಲ್ಲಿ ಹೆಸರಿಲ್ಲದಿದ್ರೆ ಅಂತವರಿಗೆ ಭಾಗ್ಯಗಳ ಫಲವಿಲ್ಲ ಅಂತ ಶರ ಬರೆಯಲಾಗಿದೆ. ಈಗ SIR ನಡೀತಾ ಇದೆ. ಈ ರಾಜ್ಯದಲ್ಲಿರುವಂತಹ ಮತದಾನದ ಹಕ್ಕನ್ನ ಯಾರು ಕೂಡ ಕಳ್ಕೋಬಾರದು. SIR ಅಲ್ಲಿ ಎನ್ರೋಲ್ ಮಾಡ್ಕೊಳ್ಳಿಲ್ಲ ಅಂದ್ರೆ ಅವನಿಗೆ ಎಲ್ಲಾ ತರದ ಬೆನಿಫಿಟ್ ಕೂಡ ಕಳ್ಕೊಳ್ತಾರೆ. ಪಾಪ ಅವ್ರು ನಮ್ದು ವೋಟ್ ಇದೆ, ಎಲ್ಲೋ ಹೋಯ್ತದೆ, ಯಾರೋ ಮ್ಯಾಪಿಂಗ್ ಆಗಿದೆ ಅಂತ ಹೇಳಿದ್ರು, ಇವೆಲ್ಲ ಕೂಡ ತಪ್ಪದಾರಿಗೆ ಎಳಿತಾರೆ. BLAಗಳು ಒಂದು ಎನ್ಯುಮರೇಷನ್ ಫಾರ್ಮ್ ಕೊಡ್ತಾರೆ. ಆ ಫಾರಂ ಅನ್ನ ಕಂಪಲ್ಸರಿ ಎಂಟ್ರಿ ಮಾಡಿ ಸಿಗ್ನೇಚರ್ ಮಾಡಿ ಅವ್ರದ್ದೇನು ಗುರ್ತನ್ನ ಇಟ್ಟು ಅವರು ವಾಪಸ್ಸು ಕೊಡಬೇಕು. ಇಲ್ಲ ಅಂದ್ರೆ ಈ ಲೂಸಸ್ ಇಸ್ ವೋಟಿಂಗ್ ರೈಟ್. ಇದನ್ನ ಎಲ್ಲ ಮತದಾರರಿಗೆ ನೀವು ಜಾಗೃತಿ ಮೂಡುವಂತ ಕೆಲಸ ಮಾಡಬೇಕು. ಎಚ್ಚರಿಕೆ ಹೆಜ್ಜೆ ಇಡ್ತಿದ್ಯಾ ಕಾಂಗ್ರೆಸ್? ಕಾನೂನು ಸಮರದೊಟ್ಟಿಗೆ ಪ್ರಜಾಸ್ತ್ರ ಪ್ರಯೋಗ. SIR ವಿರುದ್ಧ ಕಾಂಗ್ರೆಸ್ ಕಾನೂನು ಹೋರಾಟ ನಡೆಸಿದೆ. ಇತ್ತ ಬೀದಿಗಿಳಿದು ಪ್ರತಿಭಟನೆಗಳನ್ನೂ ಮಾಡಿದೆ. ಆದ್ರೆ ಇದೆಲ್ಲದಕ್ಕಿಂತ ದೊಡ್ಡ ಅಸ್ತ್ರ ಅಂಗೈಯಲ್ಲೇ ಇರೋ ಸತ್ಯವನ್ನ ಕಾಂಗ್ರೆಸ್ ಕಂಡುಕೊಂಡಿದೆ. ಒಂದಲ್ಲ ಎರಡಲ್ಲ 6 ಭಾಗ್ಯಗಳನ್ನ ನೀಡಿರುವ ಸರ್ಕಾರ ಅದನ್ನೇ ಈಗ ಪ್ರತ್ಯಾಸ್ತ್ರವಾಗಿ ಪ್ರಯೋಗಿಸಲು ಮುಂದಾಗಿದೆ. SIR ಅನ್ನು ಬೇಟೆಗಾರನ ಬೇಟೆಯಾಡಲು ರಣ ಬೇಟೆಗಾರನನ್ನೇ ಕಣಕ್ಕಿಳಿಸೋ ಪ್ಲಾನ್ ಮಾಡಿದೆ. ಇದಕ್ಕೆ ಟ್ರೈಲರ್ ಎನ್ನುವಂತೆ ಗೃಹಲಕ್ಷ್ಮಿ, ಗೃಹಜ್ಯೋತಿ ಯೋಜನೆಗಳ ಹೆಸರಿನಲ್ಲಿ ಅನರ್ಹರನ್ನ ಪತ್ತೆ ಮಾಡಲಾಗ್ತಿದೆ. ಈ ಮೂಲಕ ಫಲಾನುಭವಿಗಳಲ್ಲಿ ಒಂದು ಜಾಗೃತಿ ಮೂಡಿಸೋ ಒಳ ಮರ್ಮವಿದ್ದು SIR ವೇಳೆ ಮತದಾರರ ಪಟ್ಟಿಯಿಂದ ಹೆಸರು ಮಾಯವಾಗದಂತೆ
ಖುದ್ದು ಮತದಾರರೇ ಅಲರ್ಟ್ ಆಗಿರುವಂತೆ ನೋಡಿಕೊಳ್ಳಲಾಗ್ತಿದೆ. ನಿಮ್ಮ ವೋಟಿಗೆ ನೀವೇ ಜವಾಬ್ದಾರರು. ವೋಟರ್ ಐಡಿ ತನ್ನಿ, ಗ್ಯಾರಂಟಿ ಪಡೆಯಿರಿ. ಇದು ನಿಜಕ್ಕೂ ಒಂದು ಕಲ್ಲಲ್ಲಿ ಎರಡು ಹಕ್ಕಿಗೆ ಗುರಿ ಇಡೋ ಕೆಲಸ ಅಂತಲೇ ವಿಶ್ಲೇಷಿಸಲಾಗ್ತಿದೆ. ರಾಜಕೀಯ ಪಂಡಿತರ ಲೆಕ್ಕಾಚಾರದಂತೆ ಕಾಂಗ್ರೆಸ್ ಗ್ಯಾರಂಟಿ ಅಸ್ತ್ರವನ್ನ ಬಳಸಿ ತಮ್ಮ ಮತ ಬ್ಯಾಂಕ್ ಅನ್ನ ಸುಭದ್ರಗೊಳಿಸಿಕೊಳ್ತಿದೆ ಎನ್ನಲಾಗ್ತಿದೆ. ಎಸ್ಐಆರ್ ವೇಳೆ ಹೆಸರು ಕೈಬಿಟ್ರೆ ಅದನ್ನ ಖುದ್ದು ಮತದಾರರೇ ಜಾಗೃತಿ ವಹಿಸಿ ಉಳಿಸಿಕೊಳ್ಳೋ ಪರೋಕ್ಷ ಟಾಸ್ಕ್ ಅನ್ನ ನೀಡಲಾಗಿದೆ. ಗ್ಯಾರಂಟಿ ಪಡೆಯೋ ಪ್ರತಿ ಮತದಾರ ಇದೀಗ ತನ್ನ ವೋಟಿಗೆ ತಾನೇ ಜವಾಬ್ದಾರಿ ಎನ್ನುವಂತೆ ವಾತಾವರಣವನ್ನ ಕಾಂಗ್ರೆಸ್ ಸೃಷ್ಟಿಸಿಕೊಳ್ತಿದೆ. ಈ ಮೂಲಕ ಪ್ರತಿ ಹಂತದಲ್ಲೂ ಪಕ್ಷವೇ ಮತದಾರರ ಹೆಸರು ಬಿಟ್ಟು ಹೋಗದಂತೆ ಕಣ್ಗಾವಲಿಡೋ ಬಲು ದೊಡ್ಡ ಸವಾಲಿನ ಕೆಲಸವನ್ನ ಈ ಮೂಲಕ ಮತದಾರರ ಹೆಸರಿಗೆ ಹೊರಿಸುವಂತ ಚಾಣಕ್ಯ ನಡೆ ಅನುಸರಿಸಲಾಗಿದೆ. ಶಾಸಕರು ಪದಾಧಿಕಾರಿಗಳಿಗೆ ಕಾಂಗ್ರೆಸ್ ಟಾಸ್. ಬೂತ್ ಮಟ್ಟದಿಂದಲೂ ಏನಿದು ಎಚ್ಚರಿಕೆ ಹೆಜ್ಜೆ. ಪಕ್ಷದ ಶಾಸಕರು ಪದಾಧಿಕಾರಿಗಳನ್ನ ಒಂದೇ ಸೂರಿನಡಿ ಜಮಾವಣೆ ಮಾಡಿದ ಕಾಂಗ್ರೆಸ್ ಎಸ್ಐಆರ್ ಸುನಾಮಿಯಿಂದ ಪಾರಾಗೋದು ಹೇಗೆ ಅನ್ನೋ ಹಿಣಿಪಾಠವನ್ನ ಮಾಡಿತ್ತು. ಪ್ರತಿ ಬೂತ್ ಮಟ್ಟದಿಂದಲೂ ಬಿಎಲ್ಒಗಳ ಸಹಕಾರದೊಂದಿಗೆ ಬಿಎಲ್ಎಗಳ ಕೆಲಸ ಮಾಡಲು ಸೂಚನೆ ನೀಡಲಾಗಿತ್ತು. ಇನ್ನು ಗ್ಯಾರಂಟಿ ಬೇಕಿದ್ರೆ ವೋಟರ್ ಐಡಿ ತನ್ನಿ ಅನ್ನೋದರ ಜಾಗೃತಿಗೂ ಕಟ್ಟಪ್ಪಣೆ ಮಾಡಲಾಗಿತ್ತು. ಈ ಮೂಲಕ ಎಸ್ಐಆರ್ ಅನ್ನು ಅಶ್ವಮೇಧದ ಕುದುರೆಯನ್ನ ಕಟ್ಟಿ ಹಾಕುವ ಸಾಹಸಕ್ಕೆ ಕಾಂಗ್ರೆಸ್ ಕೈ ಹಾಕಿದ್ರೆ ನಿಮ್ಮ ಗ್ಯಾರಂಟಿ ನಿಮ್ಮ ಹೊಣೆ ಅನ್ನೋ ಸಂದೇಶವನ್ನೇನೋ ರವಾನಿಸಲಾಗಿದೆ. ಆದ್ರೆ ಗ್ಯಾರಂಟಿ ಹೆಸರಿನಲ್ಲಿ ಹೂಡಲಾಗಿರುವ ಬಾಣ ಅದೆಷ್ಟರ ಮಟ್ಟಿಗೆ ಗುರಿ ತಲುಪುತ್ತೆ ಅನ್ನೋದು ಖುದ್ದು ಕಾಂಗ್ರೆಸ್ಸಿಗರನ್ನೇ ಕಾಡ್ತಾ ಇರೋ ಪ್ರಶ್ನೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ನೋಡಿ, ಕಾಂಗ್ರೆಸ್ಗೆ ಈ ಢವಢವ ಶುರುವಾಗಿದ್ದು ಪಶ್ಚಿಮ ಬಂಗಾಳದ ಚುನಾವಣೆಯ ನಂತರ ಅಂತ ಹೇಳಲಾಗುತ್ತೆ. ಪಶ್ಚಿಮ ಬಂಗಾಳ ಫಲಿತಾಂಶಕ್ಕೆ ಎಸ್ಐಆರ್ ಪ್ರಮುಖ ಕಾರಣ ಅಂತ ಕಾಂಗ್ರೆಸ್ ವಲಯದಲ್ಲಿ ಮಾತು ಕೇಳಿ ಬರ್ತಾ ಇದೆ. ಹಾಗಾಗಿ ಕರ್ನಾಟಕದಲ್ಲೂ ಕೂಡ ಕಾಂಗ್ರೆಸ್ಸಿಗರಿಗೆ ಈ ಢವಢವ ಹೆಚ್ಚಾಯಿತು ಅಂತ. ಇನ್ನು ರಾಜ್ಯ ಕಾಂಗ್ರೆಸ್ಗೆ ಕೂಡ ಎಸ್ಐಆರ್ ಭೂತ ನಿದ್ದೆಗೆಡಿಸಿದೆ. ಯಾಕಂತಂದ್ರೆ ಈ ಜೂನ್ ಎಂಟಿಗೆ ಇಲ್ಲೂ ಕೂಡ ಕರ್ನಾಟಕದಲ್ಲೂ ಕೂಡ ಮತದಾರರ ಪಟ್ಟಿಯ ಪರಿಷ್ಕರಣೆ ಆರಂಭ ಆಗುತ್ತೆ. ಮನೆಗೆ ಭೇಟಿ ನೀಡಿ ಗಣತಿ, ಹಳೆಯ ದಾಖಲೆಗಳ ಪರಿಶೀಲನೆ ಇದೆಲ್ಲ ನಡೆಸ್ತಾರೆ ಅಂತ. ಎಸ್ಐಆರ್ಗೆ ಕಾಂಗ್ರೆಸ್ ಸೇರಿದಂತೆ ವಿಪಕ್ಷಗಳ ತೀವ್ರ ವಿರೋಧ ಇರೋದು ನಿಮ್ಗೆಲ್ರಿಗೂ ಗೊತ್ತೇ ಇದೆ. ಕರ್ನಾಟಕದಲ್ಲೂ ಕೂಡ ಎಸ್ಐಆರ್ 3ನೇ ಹಂತದಲ್ಲಿ ನಡೀತಾ ಇದೆ. 30ನೇ ತಾರೀಕಿಂದ ಆರಂಭವಾಗಿ ಡಿಸೆಂಬರ್ಗೆ ಮುಕ್ತಾಯ ಆಗುತ್ತೆ. ಈ ಮೇ 30ಕ್ಕೆ ಶುರುವಾಗುತ್ತೆ, ಜೂನ್ 30ಕ್ಕೆ ಅಂತ ಹೇಳಲಾಗಿದೆ. ರಾಜ್ಯದಲ್ಲಿ 20 ಲಕ್ಷಕ್ಕೂ ಅಧಿಕ ಮತದಾರರ ಹೆಸರು ಡಿಲೀಟ್ ಆಗುತ್ತೆ ಅನ್ನುವಂತಹ ಆರೋಪ ಕಾಂಗ್ರೆಸ್ ವಲಯದಲ್ಲಿ ಕೇಳಿ ಬರ್ತಾ ಇದೆ. ಅದನ್ನ ತಡೆಯೋದಕ್ಕೆ ಈ ರೀತಿ ಒಂದು ಪ್ಲಾನ್ ಮಾಡಲಾಗ್ತಾ ಇದೆಯಾ ಅನ್ನುವಂಥದ್ದು ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಹನುಮಂತ್ ದುರ್ಗದ ಕನೆಕ್ಟ್ ಇದ್ದಾರೆ. ಹನುಮಂತ್, ಈ ಎಸ್ಐಆರ್ಗೆ ಒಂದು ಕೌಂಟರ್ ಸ್ಟ್ರಾಟಜಿ ಮಾಡಬೇಕು ಅಂತ ಈಗ ಈ ಗೃಹಲಕ್ಷ್ಮಿ ಅಥವಾ ಗ್ಯಾರಂಟಿ ಯೋಜನೆಗಳ ಹೆಸರಲ್ಲಿ ನಿಮ್ಮ ವೋಟರ್ ಐಡಿ ಪರಿಷ್ಕರಣೆ ನಾವು ಮಾಡ್ತೀವಿ ಅಂತ ಸರ್ಕಾರ ಹೊರಟಿದ್ಯಾ ಅನ್ನೋ ಅನುಮಾನ ಕಂಡು ಬರ್ತಾ ಇದೆ. ಏನಿದೆ ಇದರ ಮರ್ಮ? ಎಸ್ಐಆರ್ನ ಯಾವ ರೀತಿನಲ್ಲಿ ಫೇಸ್ ಮಾಡ್ತಾರೆ ಇವರು? ಬೇರೆ ಎಲ್ಲ ರಾಜ್ಯಗಳಲ್ಲಿ ನಾರ್ಮಲ್ ಆಗೇ ತಗೊಂಡಿದಾರಲ್ಲ ಎಸ್ಐಆರ್ನ, ಕರ್ನಾಟಕದಲ್ಲಿ ಅಷ್ಟೇ ಹೆದರಿಕೆ ಯಾಕೆ? ಪಶ್ಚಿಮ ಬಂಗಾಳ ಅಂದ್ರೆ ಅದು ದಟ್ ವಾಸ್ ಅ ಬಾರ್ಡರ್ ಸ್ಟೇಟ್, ಅಲ್ಲಿ ಇನ್ಫಿಲ್ಟ್ರೇಷನ್ ಸಿಕ್ಕಾಪಟ್ಟೆ ಜಾಸ್ತಿ ಇತ್ತು. ಕರ್ನಾಟಕದಲ್ಲಿ ಬಾಂಗ್ಲಾದೇಶಿಗರನ್ನೆಲ್ಲ ರಾಜ್ಯ ಸರ್ಕಾರವೇ ಓಡಿಸ್ತಾ ಇದೆ, ಆ ಥರ ಹೊರಗಡೆಯಿಂದ ಬಂದು ಸೇರ್ಕೊಂಡಿರೋರನ್ನ. ಅದಕ್ಕೆ ಅಷ್ಟೊಂದು ಹೆದರೋ ಅಂಥದ್ದು ಏನಿದೆ ಅಂತ, ಮತ್ತೆ ಈ ಸ್ಟ್ರಾಟಜಿ ಏನು ಕಾಂಗ್ರೆಸ್? ಕೇಂದ್ರ ಚುನಾವಣಾ ಆಯೋಗ ನಡೆಸ್ತಾ ಇರುವಂತಹ ಮತಪಟ್ಟಿ ಪರಿಷ್ಕರಣೆ, ವಿಶೇಷ ಪರಿಷ್ಕರಣೆ ಏನಿದೆ, ಇಡೀ ದೇಶಾದ್ಯಂತ ಕಾಂಗ್ರೆಸ್ಗೆ ಒಂದು ಅನುಭವ ಕೊಟ್ಟಿದೆ. ಅದು ರಾಜಕೀಯ ಅನುಭವ ಜೊತೆಗೆ ಕಾನೂನು ಅನುಭವ. ಈ ಎರಡೂ ಅನುಭವಗಳ ಆಧಾರಿತವಾಗಿ ಈ ಹಿಂದೆ ಬೇರೆ ಬೇರೆ ರಾಜ್ಯಗಳಲ್ಲಿ ಅನುಭವಿಸಿದಂಥ ಹಿನ್ನಡೆಯನ್ನ ಕಾಂಗ್ರೆಸ್ ಕರ್ನಾಟಕದಲ್ಲೂ ಕೂಡ ಅನುಭವಿಸಬಾರ್ದು ಅನ್ನುವಂಥ ಲೆಕ್ಕಾಚಾರದಲ್ಲಿ ರಾಜ್ಯ ಕಾಂಗ್ರೆಸ್ ಇದ್ದಂತೆ ಕಾಣಿಸ್ತಾ ಇರುವಂಥದ್ದು. ಕಾರಣ ಏನಂತಂದು ಹೇಳಿದ್ರೆ, SIR ಒಂದು ಆಗಿದಂಥ ಪ್ರಕ್ರಿಯೆ ಆದಂಥ ಸಂದರ್ಭದಲ್ಲಿ ಮತಗಳು ಡಿಲೀಟ್ ಆಗ್ತಾ ಇದ್ದಾವೆ, ಅದರಲ್ಲೂ ಕೂಡ ಕಾಂಗ್ರೆಸ್ನ ಮತ ಬ್ಯಾಂಕ್ ಡಿಲೀಟ್ ಆಗ್ತಾ ಇದೆ ಅನ್ನುವಂತಹ ಆರೋಪವನ್ನ ರಾಜ್ಯ ಕಾಂಗ್ರೆಸ್ನ ನಾಯಕರು ಸೇರಿದಂತೆ ರಾಷ್ಟ್ರೀಯ ಕಾಂಗ್ರೆಸ್ ನಾಯಕರು ಕೂಡ ಈಗಾಗಲೇ ಮಾಡ್ತಾ ಇದ್ದಾರೆ, ಅದನ್ನು ಆ ಆರೋಪವನ್ನ ಮುಂದುವರಿಸ್ತಾ ಇದ್ದಾರೆ. ಆದರೆ ಬಿಜೆಪಿ ಆಗಿರ್ಬೋದು ಅಥವಾ ಚುನಾವಣಾ ಆಯೋಗ ಆಗಿರ್ಬೋದು, ಇಲ್ಲ ಯಾರು ಅನರ್ಹ ಮತಪಟ್ಟಿಯಲ್ಲಿ ಇರುವಂಥವ್ರು ಯಾರಿದ್ದಾರೆ ಅನರ್ಹರನ್ನ ಮಾತ್ರ ಡಿಲೀಟ್ ಮಾಡ್ತಾ ಇದ್ದೀವಿ ಅನ್ನೋಂಥ ಮಾತನ್ನು ಕೂಡ ಅವರು ಹೇಳ್ತಾ ಇರುವಂಥದ್ದು. ಆದರೆ ಇಲ್ಲಿ ಒಂದು ಸೂಕ್ಷ್ಮ ನಡೆ ಕರ್ನಾಟಕದ ವಿಚಾರದಲ್ಲಿ ಕಾಂಗ್ರೆಸ್ ಎಚ್ಚರಿಕೆ ಹೆಜ್ಜೆಯನ್ನ ಇಡ್ಲಿಕ್ಕೆ ಮುಂದಾಗಿರುವಂಥದ್ದು. ಪ್ರಮುಖವಾಗಿ
ಒಂದು SIR ಪ್ರಕ್ರಿಯೆಯ ಮೇಲೆ ನಿಗಾ ಇಡುವಂಥ ಕೆಲಸವನ್ನ ಪಕ್ಷವಾಗಿ ಸರ್ಕಾರವಾಗಿ ಜೊತೆಗೆ ಒಂದು ಬೂತ್ ಮಟ್ಟದ ಕಾರ್ಯಕರ್ತರಿಗೂ ಕೂಡ ಜವಾಬ್ದಾರಿ ವಹಿಸುವಂತ ಒಂದಷ್ಟು ಲೆಕ್ಕಾಚಾರದಲ್ಲಿ ಕರ್ನಾಟಕ ಕಾಂಗ್ರೆಸ್ ಇದೆ. ಈ ಕಾರಣಕ್ಕಾಗಿಯೇ ಒಂದು ವಿಶೇಷ ಸಮಿತಿಯನ್ನು ಕೂಡ ರಚನೆಯನ್ನ ಮಾಡಲಾಗಿದೆ. ಆ ಸಮಿತಿಯು ಕೂಡ ಅನೇಕ ಅರಿವು ಮೂಡಿಸುವಂತ ಕಾರ್ಯಕ್ರಮಗಳು ಕೂಡ ಮಾಡ್ತಾ ಇದೆ. ಒಂದು ಕಡೆಗೆ ರಾಜಕೀಯ ಹೋರಾಟ, ಮತ್ತೊಂದು ಕಡೆಗೆ ಕಾನೂನಾತ್ಮಕ ಹೋರಾಟ ಮಾಡುವಂತ ಸಂದರ್ಭದಲ್ಲಿ ಸಹಜವಾಗಿಯೇ ಚುನಾವಣಾ ಆಯೋಗಕ್ಕೆ ಸಾಕಷ್ಟು ಇಮ್ಯುನಿಟಿ ಇದೆ ಅನ್ನುವಂತ ಮನವರಿಕೆ ಕಾಂಗ್ರೆಸ್ ಹೈಕಮಾಂಡ್ ನಾಯಕರಿಗೂ ಕೂಡ ಸೇರಿದಂತೆ ರಾಜ್ಯ ಕಾಂಗ್ರೆಸ್ ನಾಯಕರಿಗೂ ಕೂಡ ಇದೆ. ಇದೇ ಕಾರಣಕ್ಕಾಗಿ ಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಕೂಡ ಒಂದು ಅಸ್ತ್ರವನ್ನ ಪ್ರಯೋಗ ಮಾಡ್ತಾ ಇರೋದಂತ ಪ್ರಮುಖ ಉದ್ದೇಶ ಏನಂತಂದ ಹೇಳಿದ್ರೆ, ಒಂದು ರಾಜಕೀಯ ಹೋರಾಟ, ಮತ್ತೊಂದು ಕಾನೂನಾತ್ಮಕ ಹೋರಾಟ. ಅದರನ್ನ ಮೀರಿಯೂ ಕೂಡ ಜನರಿಗೆ, ಮತದಾರರಿಗೆ ತಮ್ಮ ಅರಿವಿನ ಈಗ ಗ್ಯಾರಂಟಿ ಯೋಜನೆಗಳ ಹೆಸರಲ್ಲಿ ಮತ್ತೊಮ್ಮೆ ಮತದಾರರ ಪಟ್ಟಿಯ ಪರಿಷ್ಕರಣೆಗೆ ರಾಜ್ಯ ಸರ್ಕಾರ ಮುಂದಾಗಿದೆಯಾ? ನೀವು ಮತ್ತೆ ಗ್ಯಾರಂಟಿ ಯೋಜನೆಗಳಿಗೆ ಅರ್ಜಿ ಸಲ್ಲಿಸಬೇಕಾಗತ್ತೆ. ಈಗ ಹೊಸದಾಗಿ ಅವುಗಳನ್ನ ಪಡ್ಕೊಳ್ಬೇಕು ಅಂತಂದರೆ ಮತ್ತೆ ಅರ್ಜಿ ಹೊಸದಾಗಿ ಸಲ್ಲಿಸಲೇಬೇಕಾಗತ್ತೆ. ಗ್ಯಾರಂಟಿ ಯೋಜನೆಗಳ ಪರಿಷ್ಕರಣೆ ರಾಜ್ಯದಲ್ಲಿ ನಡೀತಾ ಇದೆ. ಆ ಅರ್ಜಿ ಸಲ್ಲಿಸುವಾಗ ಮತದಾರರ ಪಟ್ಟಿಯಲ್ಲಿ ನಿಮ್ಮ ಹೆಸರಿದ್ದರೆ ಮಾತ್ರ ನಿಮಗೆ ಗ್ಯಾರಂಟಿ ಯೋಜನೆಗಳು ಸಿಗುತ್ತೆ ಅನ್ನುವಂಥದ್ದು ರಾಜ್ಯ ಸರ್ಕಾರ ಹೇಳ್ತಾ ಇರ್ತಕ್ಕಂಥದ್ದು. ಸೊ ರಾಜ್ಯದಲ್ಲಿ SIR ಪರಿಷ್ಕರಣೆ ಆರಂಭ ಆಗುವಂಥದ್ದು ಈ ತಿಂಗಳ 30ಕ್ಕೆ ಆರಂಭ ಆಗುತ್ತೆ, ಜೂನ್ 30ಕ್ಕೆ ಆರಂಭ ಆಗುತ್ತೆ ಅಂತ ಹೇಳಲಾಗ್ತಾ ಇದೆ. ಆದಷ್ಟು ಬೇಗ ಅದಕ್ಕಿಂತ ಮುಂಚೆನೇ ರಾಜ್ಯ ಸರ್ಕಾರ ಈ ಮತದಾರರ ಪಟ್ಟಿ ಪರಿಷ್ಕರಣೆ ಮಾಡೋದಕ್ಕೆ ಹೊರಟಿದೆಯಾ ಅನ್ನೋ ಪ್ರಶ್ನೆ ಇದ್ದಿದೆ.